Hello everyone, welcome to Financial Management class. Myself Ravindra Hegde, lecturer, MES College of Commerce, Sirsi. Dear students, in the last session we have seen the three important formulae to construct operating leverage, financial leverage and combined leverage. In this session, let us see some important illustrations which are taken from the previous exam papers. First question is very interesting. Operating leverage is 3.83 and financial leverage is 3.21. Calculate combined leverage. It's a candidate of April 2018 for 2 marks. ಇಲ್ಲಿ ಆಪರೇಟಿಂಗ್ ಲಿವರೇಜ್ 3.83 ಮತ್ತು ಫೈನಾನ್ಷಿಯಲ್ ಲಿವರೇಜ್ 3.21 ಅಂತ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ನಮಗೆ ಕಂಬೈನ್ಡ್ ಲಿವರೇಜ್ ಫಾರ್ಮುಲಾ ಗೊತ್ತಿದೆ. ಕಂಬೈನ್ಡ್ ಲಿವರೇಜ್ ಈಸ್ ಈಕ್ವಲ್ಸ್ ಟು OL ಇಂಟು FL, ಆಪರೇಟಿಂಗ್ ಲಿವರೇಜ್ ಮಲ್ಟಿಪ್ಲೈಡ್ ಫೈನಾನ್ಷಿಯಲ್ ಲಿವರೇಜ್. ಫಸ್ಟ್ ನಾವು ಫಾರ್ಮುಲಾ ಬರೀಬೇಕು. ಕಂಬೈನ್ಡ್ ಲಿವರೇಜ್ ಈಸ್ ಈಕ್ವಲ್ಸ್ ಟು OL ಇಂಟು FL. Then you plug the values. You substitute the values given in the question. OL 3.83, FL 3.21. You take the calculator, enter the values, press equal, you get the answer as 12.2943. ಇಲ್ಲಿ ಆನ್ಸರಲ್ಲಿ ಎರಡೇ ಡೆಸಿಮಲ್ ಬರೆದ್ರೆ ಸಾಕಾಗುತ್ತೆ. ಸೊ ದ ಆನ್ಸರ್ ಈಸ್ 12.29 ಟೈಮ್ಸ್ ಅಂತ ಬರೀಬೇಕು. ಸೊ ಈ ಲಿವರೇಜಸ್ಸಲ್ಲಿ ಆನ್ಸರ್ ಬರೆದಾದ ಮೇಲೆ ಅದರ ಮುಂದುಗಡೆ ಟೈಮ್ಸ್ ಅಂತ ನೀವು ಸೇರಿಸ್ಬೇಕು. ಇದನ್ನು ನೀಟಾಗಿ ನೋಟ್ಸಲ್ಲಿ ಬರ್ಕೊಳ್ಳಿ. ಇದನ್ನು ನಿಮಗೆ ಇದ್ರ ಮೇಲೆ ಏನು PDF ಎಲ್ಲ ಏನು ಕಳಿಸಲ್ಲ ನಾನು. ಹಾಗಾಗಿ ನೀಟಾಗಿ ಕ್ವಶನ್ನು ಮತ್ತು ಸೊಲ್ಯೂಷನನ್ನು ಕರೆಕ್ಟಾಗಿ ಬರ್ಕೊಳ್ಬೇಕು. Now let us see another question from May 2017 paper. ಇಲ್ಲಿ ಆಪರೇಟಿಂಗ್ ಲಿವರೇಜ್ ಈಸ್ 2.52 and financial leverage is 2.24. We need to calculate the combined leverage. The first step is we have to write the formula. Combined leverage is equals to OL into FL. Then substitute the values as given in the question. 2.52 into 2.24. With the help of the calculator, I got the result as 5.64 times. So in this example, the answer is 5.64 times. Now let us move on to the another important category, that is 5 marks question. Calculate operating and financial leverage from the following information. So it is a question from May 2017. They have given 5 information here. Sales units 40,000, selling price per unit rupees 10, variable cost per unit rupees 7, fixed cost rupees 90,000, 10% debenture rupees 2 lakh. ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಮತ್ತು ವೇರಿಯೇಬಲ್ ಕಾಸ್ಟ್ ಪರ್ ಯೂನಿಟ್ ಕೊಟ್ಟಿದ್ದಾರೆ. ಆಮೇಲೆ ಫಿಕ್ಸ್ಡ್ ಕಾಸ್ಟು ಅಮೌಂಟ್ ಇದೆ. 10% ಡಿಬೆಂಚರ್ rupees 2 lakh. ನಾವು ಇಲ್ಲಿ 2 lakh ಮೇಲೆ 10% ಮಾಡಿದರೆ ಎಷ್ಟಾಗುತ್ತೆ ಆ ಅಮೌಂಟನ್ನು ತಗೋಬೇಕಾಗ್ತದೆ. ನೆಕ್ಸ್ಟು, ಬಿಫೋರ್ ಕ್ಯಾಲ್ಕುಲೇಟಿಂಗ್ ದ ಆಪರೇಟಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಲಿವರೇಜ್ ವಿ ನೀಡ್ ಟು ಕನ್ಸ್ಟ್ರಕ್ಟ್ ಆ್ಯನ್ ಇನ್ಕಮ್ ಸ್ಟೇಟ್ಮೆಂಟ್. ದ ಇನ್ಕಮ್ ಸ್ಟೇಟ್ಮೆಂಟ್ ಫಾರ್ಮೆಟ್ ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ನಿಮಗೆ ಕೊಟ್ಟಿದ್ದೀನಿ, PDF-ಅಲ್ಲೂ ಇದೆ ಅದು. ಸೊ ಲೆಟ್ ಅಸ್ ಫಸ್ಟ್ ಪ್ರಿಪೇರ್ ದ ಇನ್ಕಮ್ ಸ್ಟೇಟ್ಮೆಂಟ್. ಯು ಟೇಕ್ ದ ಹೆಡ್ಡಿಂಗ್ ಇನ್ಕಮ್ ಸ್ಟೇಟ್ಮೆಂಟ್ ಸೆಂಟರಲ್ಲಿ. ದೆನ್ ಯು ಟೇಕ್ ದ ಹೆಡ್ಡಿಂಗ್ ಪರ್ಟಿಕ್ಯುಲರ್ಸ್ ಆ್ಯಂಡ್ ಅಮೌಂಟ್. ಫಸ್ಟಿಗೆ ಸೇಲ್ಸ್ ಅಂತ ಬರೆಯೋದು. ಸೊ ಸೇಲ್ಸ್ ಎಷ್ಟಿದೆ? 40,000 ಯೂನಿಟ್ಸ್ ಇಂಟು rupees 10. ದ ಆನ್ಸರ್ ಈಸ್ 4 lakh. Less variable cost.
ವೇರಿಯೇಬಲ್ ಕಾಸ್ಟ್ ಪರ್ ಯೂನಿಟ್ ₹7 ಅಂತ ಇದೆ ಕ್ವಶನಲ್ಲಿ. ನಂಬರ್ ಆಫ್ ಯೂನಿಟ್ಸ್ ಈಸ್ 40,000. 40,000 ಇಂಟು 7 ಮಾಡಿದರೆ ವಿ ಗೆಟ್ 2,80,000. So from 4 lakh, if you deduct 2,80,000, we get 1,20,000, and this is called as contribution. So from the contribution, if you deduct the fixed cost, that is 90,000, we get the amount 30,000. ಇದಕ್ಕೆ EBIT ಅಂತ ಹೇಳ್ತೀವಿ, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್. ಇದರಲ್ಲಿ ಇಂಟ್ರೆಸ್ಟನ್ನು ಡಿಡಕ್ಟ್ ಮಾಡೋಣ ಈಗ. ಲೆಸ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್. ದ ಡಿಬೆಂಚರ್ಸ್ ಅಮೌಂಟ್ ಈಸ್ 2 lakh and the percentage is 10%. So 2 lakh into 10%, that gives 20,000. So 30,000 ಅಲ್ಲಿ 20,000 ಲೆಸ್ ಮಾಡಿದರೆ we get 10,000, and this is called as PBT, profit before tax. And in this question the tax information is silent, so let us not continue further. ಇಲ್ಲಿಗೆ ಸ್ಟಾಪ್ ಮಾಡೋದು. ಸೊ ಯು ರೈಟ್ ಪರ್ಟಿಕ್ಯುಲರ್ಸ್ ಆ್ಯಂಡ್ ಅಮೌಂಟ್. ಇನ್ ಬ್ರ್ಯಾಕೆಟ್ ಯು ರೈಟ್ ದ ಇಂಡಿಯನ್ ಕರೆನ್ಸಿ ಸಿಂಬಾಲ್. ದ ಫಸ್ಟ್ ಲೈನ್ ಸೇಲ್ಸ್, ಬ್ರ್ಯಾಕೆಟಲ್ಲಿ ಕ್ಯಾಲ್ಕುಲೇಷನ್ ಶೋ ಮಾಡಬೇಕು. ನೀಟಾಗಿ ಲೈನ್ಸನ್ನೆಲ್ಲ ಡ್ರಾ ಮಾಡಿ ಯು ರೈಟ್ ದ ವ್ಯಾಲ್ಯೂಸ್. ಲೆಸ್ ವೇರಿಯೇಬಲ್ ಕಾಸ್ಟ್ 2,80,000 ಆ್ಯಂಡ್ ದ್ಯಾಟ್ ಫಿಗರ್ ಈಸ್ ಕಾಲ್ಡ್ ಆಸ್ ಕಾಂಟ್ರಿಬ್ಯೂಷನ್. ಅದರಲ್ಲಿ ಫಿಕ್ಸ್ಡ್ ಕಾಸ್ಟನ್ನು ಲೆಸ್ ಮಾಡಿದಾಗ ಬರೋ ಆನ್ಸರಿಗೆ EBIT ಅಂತ ಕರಿತೀವಿ, ಆರ್ PBIT, ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್, ಆರ್ ಪ್ರಾಫಿಟ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್. ಲೆಸ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಮಾಡಿದಾಗ ಬರೋ ಆನ್ಸರಿಗೆ EBT, ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್, ಆರ್ PBT ಅಂತಲೂ ಹೇಳ್ಬೋದು. ನೆಕ್ಸ್ಟ್ ಯು ಟೇಕ್ ದ ಹೆಡಿಂಗ್ ಕ್ಯಾಲ್ಕುಲೇಷನ್ ಆಫ್ ಲಿವರೇಜಸ್. ಅಂಡರ್ಲೈನ್ ಇಟ್. ಫಸ್ಟ್ ಯು ರೈಟ್ ದ operating leverage is equals to contribution divided by EBIT. ಫಸ್ಟ್ ಫಾರ್ಮುಲಾನ ಬರೀಬೇಕು. ಫಾರ್ಮುಲಾ ಬರೆಯೋದಕ್ಕಿಂತ ಮೇಲ್ಗಡೆ ಮತ್ತು ಆಮೇಲೆ ಒಂದು ಲೈನ್ ಬ್ಲ್ಯಾಂಕ್ ಬಿಟ್ಟರೆ ಇಟ್ ಲುಕ್ಸ್ ಮೋರ್ ಬ್ಯೂಟಿಫುಲ್ ಆ್ಯಂಡ್ ಅಟ್ರಾಕ್ಟಿವ್. ಈಗ ನಾವು ಟೇಬಲನ್ನು ನೋಡಿದಾಗ ಕಾಣಿಸ್ತಾ ಇದೆ ಕಾಂಟ್ರಿಬ್ಯೂಷನ್ ಈಕ್ವಲ್ಸ್ ಟು 1,20,000, ರೈಟ್. ನಾನಿಲ್ಲಿ ಸರ್ಕಲ್ ಮಾಡಿದ್ದೀನಿ, ನೀವು ಅಲ್ಲಿ ಟೇಬಲಲ್ಲಿ ನೀವು ಸರ್ಕಲ್ ಮಾಡಬೇಕಂತಿಲ್ಲ, ನಿಮಗೆ ಈಸಿಯಾಗಿ ಗೊತ್ತಾಗಲಿ ಅಂತ ನಾನು ಸರ್ಕಲ್ ಮಾಡ್ತಾ ಇರೋದು. ಸೊ ಯು ರೈಟ್ ದ್ಯಾಟ್ ವ್ಯಾಲ್ಯೂ ಹಿಯರ್ 1,20,000 ಡಿವೈಡೆಡ್ ಬೈ ದ EBIT ಈಸ್ 30,000 ಹಿಯರ್. ಯು ರೈಟ್ 30,000, 1,20,000 divided by 30,000, that is equals to 4 times. 30 get cancelled, 120 by 30, or 40 get cancelled, 12 by 3, that is equals to 4 times. Now let us move on to financial leverage formula. Financial leverage is equals to EBIT divided by PBT. So you write the value of EBIT. So EBIT is 30,000, you write here 30,000 divided by PBT is calculated as 10,000 there. ಆ 10,000 ಇಲ್ಲಿ ಬರೆದ್ರೆ we get 30,000 divided by 10,000. The all 40 get cancelled, so the answer is 3. So financial leverage is equals to 3 times, operating leverage is equals to 4 times. Next, let us see another question from the exam paper from April 2018. Calculate operating and financial leverage from the following information. Selling price per unit is given as ₹100. Number of units sold 2,000. Variable cost per unit ₹50. Fixed cost ₹30,000. 12% debentures ₹1 lakh. First, let us prepare the income statement now. Sales 2,000 units into ₹100, that gives ₹2 lakh. Less variable cost 2,000 units into ₹50, that gives ₹1 lakh, and the contribution is 1 lakh here. Less ಮಾಡಿದಾಗ again less fixed cost 30,000, that gives 70,000, that is called as EBIT.
ನೀವು ಇಲ್ಲಿ ಬ್ರ್ಯಾಕೆಟಲ್ಲಿ ಮೈನಸ್ ಸಿಂಬಾಲನ್ನು ಹಾಕ್ಬೋದು, ಆರ್ ಯು ಕ್ಯಾನ್ ರೈಟ್ LESS ಆಲ್ಸೋ, ಲೆಸ್. So less interest on debentures 1 lakh into 12%, that gives 12,000. So 70,000 minus 12,000 gives 58,000. Now you take the heading calculation of leverages. Operating leverage is equals to contribution divided by EBIT. So from the table you can see the contribution is 1 lakh. You write 1 lakh here. Divided by the EBIT is 70,000. 1 lakh divided by 70,000. That gives 1.43 times. Next, financial leverage is equals to EBIT divided by PBT. You write EBIT as 70,000 divided by PBT is 58,000. So you write 58,000. That is equals to 70 divided by 58. From the calculator you get the answer as 1.21 times. So this is about how to calculate operating leverage and financial leverage. ಇನ್ನು ಕಂಬೈನ್ಡ್ ಲಿವರೇಜ್ ಕೇಳಿದ್ರು ಈಸಿಯಾಗಿ ಮಾಡ್ಬೋದು. ಕಂಬೈನ್ಡ್ ಲಿವರೇಜ್ ಈಸ್ ಈಕ್ವಲ್ಸ್ ಟು OL ಇಂಟು FL 1.43 ಇಂಟು 1.21. ನಾರ್ಮಲಿ ಕೇಳಲ್ಲ, ಯಾಕೆಂತಂದರೆ 5 ಮಾರ್ಕ್ಸಿಗಿರೋ ಕ್ವಶನ್ ಆಗಿರೋದ್ರಿಂದ ಇದು. ದೇ ವಿಲ್ ಆಸ್ಕ್ ಟು ಕ್ಯಾಲ್ಕುಲೇಟ್ OL ಆ್ಯಂಡ್ FL. For that you need to prepare income statement. Now I hope you have understood this. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಇಲ್ಲಿ ಸ್ಕ್ರೀನ್ ಮೇಲೆ ನಿಮಗೆ ನಂಬರ್ ಕಾಣಿಸ್ತಾ ಇದೆ, ಅದು ವಾಟ್ಸಪ್ ಮಾಡಿ. ನಿಮಗೇನಾದರೂ ಡೌಟ್ಸನ್ನು, ನಿಮ್ಮ ಕ್ವೆರೀಸನ್ನು ಡೆಫಿನೆಟ್ಲಿ ಐ ಡೂ ಸಾಲ್ವ್ ಇಟ್. 2 ಹೋಮ್ ಅಸೈನ್ಮೆಂಟ್ಸನ್ನು ಕೊಡ್ತೀನಿ ನಿಮಗೆ. 2 ಸಾಲ್ವ್ ಮಾಡಿದ್ಮೇಲೆ ಇದನ್ನು ನೀವು ಸೊಲ್ಯೂಷನನ್ನು ಮಾಡಿಟ್ಕೋಬೇಕು. One is from April 2014. They have given number of units sold 1000, selling price 50, variable cost per unit 25, fixed cost 15,000, 10% debenture rupees 50,000. Next one, Avinash Company Limited furnished the following information: sales rupees 20 lakh, variable cost rupees 12 lakh, fixed cost rupees 4 lakh and interest rupees 2 lakh. ಕ್ಯಾಲ್ಕುಲೇಟ್ ಆಪರೇಟಿಂಗ್ ಲಿವರೇಜ್ ಆ್ಯಂಡ್ ಫೈನಾನ್ಷಿಯಲ್ ಲಿವರೇಜ್. ಇಲ್ಲಿ ಡೈರೆಕ್ಟಾಗಿ ಅಮೌಂಟೇ ಕೊಟ್ಬಿಟ್ಟಿದ್ದಾರೆ ಸೇಲ್ಸ್ಗೆ ಮತ್ತು ವೇರಿಯೇಬಲ್ ಕಾಸ್ಟಿಗೆ. ದೇ ಹ್ಯಾವ್ ನಾಟ್ ಗಿವನ್ ಎನಿ ಯೂನಿಟ್ಸ್ ಇಯರ್. ಮತ್ತು ಈಸಿ ಆಗುತ್ತೆ. ಸೊ ಇಟ್ಸ್ ಎ ಕ್ವಶನ್ ಫ್ರಮ್ May 2015 ಫಾರ್ 5 ಮಾರ್ಕ್ಸ್. ಇದನ್ನು ಸಾಲ್ವ್ ಮಾಡಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕೇಳಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಹ್ಯಾವ್ ಎ ನೈಸ್ ಟೈಮ್. ರಿಮೆಂಬರ್, ದ ಸೀಕ್ರೆಟ್ ಆಫ್ ಸಕ್ಸಸ್ ಈಸ್ ಟು ಡೂ ಕಾಮನ್ ಥಿಂಗ್ಸ್ uncommonly well. Winners don't do different things, they do the things differently. Thank you so much. For any queries, just contact me. My number is 974096350. Thank you so much. Have a nice time. Take care.